ಯುವಕನ ಜೊತೆಗೆ ಯುವತಿ ಎಸ್ಕೇಪ್ ಆಗಿದ್ದಾಳೆ. ಹೀಗಾಗಿ ಯುವತಿಯ ಪೋಷಕರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಪ್ರೀತಿಸಿದ ಯುವಕನ ಜೊತೆ ಯುವತಿ ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿರುವಂತದ್ದು. ಮಗಳಿಗಾಗಿ ಠಾಣೆಯ ಮೆಟ್ಟಿಲೇರಿದ್ದಾರೆ ಪೋಷಕರು. ಠಾಣೆಯ ಮುಂದೆ ಕಣ್ಣೀರು ಹಾಕಿದ್ದಾರೆ ತಂದೆ ತಾಯಿಗೆ. ವಿಜಯಪುರದ ಗಾಂಧಿ ಚೌಕ ಠಾಣೆಯ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಪೋಷಕರು. ಸಲೀಂ ಸುತಾರ್ ಎಂಬಾತನ ಪ್ರೀತಿ ಮಾಡ್ತಾ ಇದ್ದಂತಹ ನಿಶಾ ಚೌಹಾಣ್ ನಂತರ ಸಲೀಂ ಜೊತೆ ನಿಶಾ ಚೌಹಾಣ್ ಮದುವೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಮಗಳ ಮದುವೆಯ ಸುದ್ದಿ ಕೇಳಿ ಪೋಷಕರಿಗೆ ಆಘಾತ ಕೂಡ ಆಗಿದೆ. ಹೆತ್ತ ಮಗಳು ಪ್ರೀತಿಸಿದವನಿಗಾಗಿ ಮನೆ ಬಿಟ್ಟು ಹೋಗಿರುವಂಥದ್ದು. ನಿಶಾ ಚೌಹಾಣ್ ಎಂಬ ಯುವತಿ ಮುಸ್ಲಿಂ ಯುವಕನ ಪ್ರೀತಿಯಲ್ಲಿ ಬಿದ್ದಿರುವಂಥದ್ದು. ಹೀಗಾಗಿ ಮಗಳಿಗಾಗಿ ಪೊಲೀಸ್ ಠಾಣೆಯ ಮುಂದೆ ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ವಿಜಯಪುರದ ಗಾಂಧಿ ಚೌಕ ಪೊಲೀಸ್ ಠಾಣೆಯ ಹೊರಭಾಗದಲ್ಲಿ ತಡರಾತ್ರಿಯವರೆಗೂ ಕೂಡ ಕಣ್ಣೀರು ಹಾಕಿರುವಂಥದ್ದು. ನನ್ನ ಮಗಳದ್ದು ಹಿಂಗಾಗ್ಬಿಡ್ತು ಪರಿಸ್ಥಿತಿ, ಹೇಗಾದರೂ ಮಾಡಿ ನನ್ನ ಮಗಳನ್ನ ವಾಪಸ್ ತಂದುಕೊಡಿ ಎನ್ನುವಂತಹ ಮಾತುಗಳನ್ನು ಅಲ್ಲಿ ಹೇಳ್ತಾ ಇರುವಂಥದ್ದು. ಪ್ರೀತಿಸಿದ ಹುಡುಗನ ಜೊತೆ ಮದುವೆಯಾಗಿ ಬಂದಿದ್ದಾಳೆ ಮಗಳು. ಸಲೀಂ ಸುತಾರ್ ಎನ್ನುವಂತಹ ಹುಡುಗನ ಜೊತೆ ನಿಶಾ ಚೌಹಾಣ್ ಮದುವೆಯಾಗಿ ಬಂದಿರುವಂಥದ್ದು. ಇದನ್ನ ಕಂಡಂತಹ ಪೋಷಕರು ಆಘಾತವನ್ನ ವ್ಯಕ್ತಪಡಿಸಿರುವಂಥದ್ದು. ಪಾಪ ಆ ತಾಯಿಯ ಅಳಲು ನೋಡಿ, ಇದ್ದಕ್ಕಿದ್ದಂಗೆ ಹಿಂಗೆ ಮದುವೆ ಆಗಿ ಬಂದ್ಬಿಟ್ರೆ ಎಲ್ಲಿ ಹೋಗೋಣ, ಏನು ಮಾಡೋಣ, ಮಗಳು ಅಂತ ಇಡೀ ಪ್ರೀತಿನ ಧಾರೆ ಎರೆದಿರ್ತಾರೆ, ಇಡೀ ಜೀವನನೇ ಅವರಿಗೋಸ್ಕರ ಧಾರೆ ಎರೆದಿರ್ತಾರೆ. ಆದರೆ ಕೊನೆ ಮೂಮೆಂಟಲ್ಲಿ ಆ ತಾಯಿ ಮತ್ತು ತಂದೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂಥದ್ದು. ಮಗಳನ್ನ ಮನೆಗೆ ಬಾ ಅಂತ ಕರೆದಂತಹ ತಂದೆ ತಾಯಿ, ಆದರೆ ಪೋಷಕರು ಎಷ್ಟೇ ಕರೆದ್ರೂ ಕೂಡ ಮಗಳು ಬರ್ತಾನೆ ಇಲ್ಲ. ಕೊನೆಗೆ ಠಾಣೆಯ ಹೊರಗೆ ಮಗಳಿಗಾಗಿ ಕಾದಂತಹ ಪೋಷಕರು, ಆದರೆ ತಾಯಿ ಮುಖನೂ ನೋಡದೆ ಆ ಪಾಪಿ ಮಗಳು ಅಲ್ಲಿಂದ ಹೋಗಿರುವಂಥದ್ದು. ಮಗಳಿಗಾಗಿ ಠಾಣೆಯ ಹೊರಗೆ ರಾತ್ರಿ ಇಡೀ ಕಾದಂತಹ ಪೋಷಕರು ಕಣ್ಣೀರು ಹಾಕಿದ್ದಾರೆ. ನಂತರ ಠಾಣೆಗೆ ಬಂದಂತಹ ಮಗಳು, ನಾನು ಎಲ್ಲೂ ಹೋಗಿಲ್ಲ, ನನ್ನ ಹುಡುಗನ ಜೊತೆಗೆ ಮದುವೆ ಆಗಿದ್ದೀನಿ ಅಂತ ಸಬೂಬ್ ಹೇಳಿದ್ದಾರೆ. ನೋಡಿ, ರಾತ್ರಿ ಆಗಿದೆ, ರಾತ್ರಿ ಆದರೂ ಕೂಡ ತನ್ನ ಮಗಳನ್ನ ನಾನು ನೋಡಬೇಕು, ಮಾತಾಡಬೇಕು ಅಂತ ಆ ತಾಯಿ ಅಲ್ಲೇ ಪೊಲೀಸ್ ಠಾಣೆಯ ಎದುರುಗಡೆನೆ ನಿಂತಿರುವಂಥದ್ದು. ನಾನು ಒಂದೇ ಒಂದ್ಸರಿ ಮಾತಾಡ್ತೀನಿ, ಮಾತಾಡವ ಅಂತಂದ್ರೂ ಕೂಡ ಅವ್ರು ಮಾತಾಡಿಲ್ಲ, ಏನಿಲ್ಲ. ಕೊನೆಗೆ ಮುಖ ಕೂಡ ನೋಡದೆ ಅಲ್ಲಿಂದ ನಿಶಾ ಚೌಹಾಣ್, ನನ್ನ ಹುಡುಗನ ಜೊತೆ ನಾನು ಹೋಗಿದ್ದೀನಿ, ಮದುವೆ ಆಗಿದ್ದೀನಿ, ನಾನು ಎಲ್ಲೂ ಕೂಡ ಹೋಗಿಲ್ಲ ಅಂತ ಸಬೂಬ್ ಹೇಳಿ ಅವರ ಜೊತೆಗೆ ಹೊರಟೋಗಿರುವಂಥದ್ದು. ಅವ್ರ ಮನ್ಯಾಗಿದ್ದಾಗ ನಮಾಜ್ ಏನ ಮಾಡ್ತಿದ್ಲ. ನಾವ್ ಹುಡುಗಿ ಬಾಳ ಸಂಭಾಯಿಸಿದ್ರಿ, ಅವ್ರು ಏನ್ ಮಾಡೋದು ಹುಡುಗಿ ತೇಲಿಲ್ಲ, ಅವ್ರು ಮಾಡ್ಬಿಟ್ಟಾರ್ರಿ ಸರ್. ಅವ್ರ ತಾಯಿ ತಂದೆ ಅವರು ನಮ್ ಧರ್ಮ ಇಲ್ರಿ ಸರ್, ಅವ್ರ ಜಾತಿಗೆಲ್ಲ ನಮ್ಮ ಧರ್ಮ ಇಲ್ರಿ, ನಮ್ಮ ಮಕ್ಕಳಿಗೆ ಕೂಡ ಅದು ಹಿಂಗ್ ಧರ್ಮ ಅದ ಏನ್ರಿ ಸರ್.